ಬಂಧುಗಳೇ, ಈಗಾಗಲೇ 24 ಗಂಟೆಗಳ ಕಾಲ ಕಾವೇರಿ ನೀರನ್ನ ಒದಗಿಸಿಕೊಳ್ಳಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ಕೂಡ ನಾವು ರೂಪಿಸಿರೋದು ತಮಗೆ ಗೊತ್ತಿರೋಂಥ ವಿಚಾರ. ಇನ್ನು ಮುಂದಕ್ಕೆ ತಾವೆಲ್ಲ ಇದು ಬರೀ ಕರಗದ ಹಬ್ಬ ಅಲ್ಲ, ಇದು ಎಲ್ಲ ಧರ್ಮ ಎಲ್ಲ ಜಾತಿಯ ಜನರು ಬಹಳ ಸಂಭ್ರಮದಿಂದ ಸಂತೋಷದಿಂದ ಇರಬೇಕು ಅಂತೇಳಿ ಇಂಥ ಕಾರ್ಯಕ್ರಮವನ್ನು ಇವತ್ತು ಇಕ್ಬಾಲ್ ಹುಸೇನ್ ಅವರ ನಾಯಕತ್ವದಲ್ಲಿ ಎಲ್ಲ ಯುವಕರು ಎಲ್ಲ ಸೇರ್ಕೊಂಡು ಇವತ್ತು ಕರಗದ ಸಮಿತಿಯವರು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ನಮ್ಮ ಮಕ್ಕಳು ಇವತ್ತು ಉತ್ತಮವಾದಂತಹ ವಿದ್ಯಾಭ್ಯಾಸ ಕಲಿಬೇಕು ಅಂತೇಳಿ ಈಗಾಗಲೇ ಹೈಟೆಕ್ ಶಾಲೆಗಳನ್ನ ಮಾಡಲಿಕ್ಕೆ, ಹಳ್ಳಿಗಳಲ್ಲಿ ಪಂಚಾಯತಿ ಮಟ್ಟದಲ್ಲಿ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮವನ್ನು ಇವತ್ತು ನಾವು ರೂಪಿಸ್ಕೊಂಡು ನಾವು ಬರ್ತಾ ಇದ್ದೇವೆ. ಇವತ್ತು ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರಬೇಕು. ಇವತ್ತು ಸಾವಿರಾರು ಯುವಕರು ಇಲ್ಲಿ ಸೇರಿದ್ದೀರಿ. ಮುಂದಕ್ಕೆ ಇವತ್ತು ನಾನು ಕನಕಪುರದಲ್ಲಿ ಯಾವ ರೀತಿ ಕನಕೋತ್ಸವ ಕಾರ್ಯಕ್ರಮವನ್ನು ಮಾಡಿದೋ ಆ ರೀತಿ ಈಗಾಗಲೇ ರಾಮನಗರದಲ್ಲೂ ಕೂಡ ಈಗಾಗಲೇ ಪ್ರಾರಂಭವನ್ನು ನಾವು ಮಾಡಿದ್ವು. ಮುಂದಿನ ರಾಮೋತ್ಸವನ್ನ ಈಗಾಗಲೇ ನಮ್ಮ ಇಕ್ಬಾಲ್ ಹುಸೇನ್ ಅವರು ಮಾಡಿದ್ರು. ಆದರೆ ಪ್ರತಿಯೊಂದು ಪಂಚಾಯತಿಯಲ್ಲಿ ಪ್ರತಿಯೊಂದು 3-4 ವಾರ್ಡ್ ಸೇರಿ ಸುಮಾರು ಆ ರೀತಿ ಭಾರತ್ ಜೋಡೋ ಯುವಕ ಸಂಘಗಳು ಹೊಸದಾಗಿ ಪ್ರಾರಂಭ ಆಗ್ತದೆ. ಪ್ರತಿಯೊಂದು ಪಂಚಾಯತಿ ಕೂಡ ಇಂಥ ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮ, ಕ್ರೀಡೆ ಇವೆಲ್ಲ ಕೂಡ ಐಕ್ಯತೆಯನ್ನು ಮೂಡಿಸುವಂತ, ಒಗ್ಗಟ್ಟಾಗಿ ಮೂಡಿಸುವಂತ ಯುವಕ ಸಂಘಗಳು ಪ್ರಾರಂಭ ಆಗ್ತದೆ. 200-250 ಜನ ಯುವಕರು ಸಂಘಟನೆ ಆಗ್ಬೋದು. ಒಂದು ವರ್ಷಕ್ಕೆ 10 ಲಕ್ಷ ರೂಪಾಯಿ ಒಂದು ಪಂಚಾಯತಿಗೆ ಇಂಥ ಯುವಕರ ಸಂಘಟನೆ, ಯುವಕರ ಪ್ರತಿಭೆಗಳನ್ನ ಗುರುತಿಸಲಿಕ್ಕೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಈಗ ರೂಪಿಸಿದ್ದೇನೆ. ಬರೀ ನಿಮ್ಮ ರಾಮನಗರಕ್ಕೆ ಅಂತ ಯುವಕ ಸಂಘಗಳಿಗೆ 4 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಕೂಡ ಬರುವಂತ ಕಾರ್ಯಕ್ರಮ ಕೂಡ ಈಗಾಗಲೇ ನಾನು ರೂಪಿಸಿದ್ದೇನೆ. ಬಂಧುಗಳೇ, ಈಗಾಗಲೇ 24 ಗಂಟೆಗಳ ಕಾಲ ಕಾವೇರಿ ನೀರನ್ನ ಒದಗಿಸಿಕೊಳ್ಳಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ಕೂಡ ನಾವು ರೂಪಿಸಿರೋದು ತಮಗೆ ಗೊತ್ತಿರೋಂಥ ವಿಚಾರ. ಇನ್ನು ಮುಂದಕ್ಕೆ ತಾವೆಲ್ಲ ಇದು ಬರೀ ಕರಗದ ಹಬ್ಬ ಅಲ್ಲ, ಇದು ಎಲ್ಲ ಧರ್ಮ ಎಲ್ಲ ಜಾತಿಯ ಜನರು ಬಹಳ ಸಂಭ್ರಮದಿಂದ ಸಂತೋಷದಿಂದ ಇರಬೇಕು ಅಂತೇಳಿ ಇಂಥ ಕಾರ್ಯಕ್ರಮವನ್ನು ಇವತ್ತು ಇಕ್ಬಾಲ್ ಹುಸೇನ್ ಅವರ ನಾಯಕತ್ವದಲ್ಲಿ ಎಲ್ಲ ಯುವಕರು ಎಲ್ಲ ಸೇರ್ಕೊಂಡು ಇವತ್ತು ಕರಗದ ಸಮಿತಿಯವರು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ನಮ್ಮ ಮಕ್ಕಳು ಇವತ್ತು ಉತ್ತಮವಾದಂತಹ ವಿದ್ಯಾಭ್ಯಾಸ ಕಲಿಬೇಕು ಅಂತೇಳಿ ಈಗಾಗಲೇ ಹೈಟೆಕ್ ಶಾಲೆಗಳನ್ನ ಮಾಡಲಿಕ್ಕೆ, ಹಳ್ಳಿಗಳಲ್ಲಿ ಪಂಚಾಯತಿ ಮಟ್ಟದಲ್ಲಿ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮವನ್ನು ಇವತ್ತು ನಾವು ರೂಪಿಸ್ಕೊಂಡು ನಾವು ಬರ್ತಾ ಇದ್ದೇವೆ. ಇವತ್ತು ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರಬೇಕು. ಇವತ್ತು ಸಾವಿರಾರು ಯುವಕರು ಇಲ್ಲಿ ಸೇರಿದ್ದೀರಿ. ಮುಂದಕ್ಕೆ ಇವತ್ತು ನಾನು ಕನಕಪುರದಲ್ಲಿ ಯಾವ ರೀತಿ ಕನಕೋತ್ಸವ ಕಾರ್ಯಕ್ರಮವನ್ನು ಮಾಡಿದೋ ಆ ರೀತಿ ಈಗಾಗಲೇ ರಾಮನಗರದಲ್ಲೂ ಕೂಡ ಈಗಾಗಲೇ ಪ್ರಾರಂಭವನ್ನು ನಾವು ಮಾಡಿದ್ವು. ಮುಂದಿನ ರಾಮೋತ್ಸವನ್ನ ಈಗಾಗಲೇ ನಮ್ಮ ಇಕ್ಬಾಲ್ ಹುಸೇನ್ ಅವರು ಮಾಡಿದ್ರು. ಆದರೆ ಪ್ರತಿಯೊಂದು ಪಂಚಾಯತಿಯಲ್ಲಿ ಪ್ರತಿಯೊಂದು 3-4 ವಾರ್ಡ್ ಸೇರಿ ಸುಮಾರು ಆ ರೀತಿ ಭಾರತ್ ಜೋಡೋ ಯುವಕ ಸಂಘಗಳು ಹೊಸದಾಗಿ ಪ್ರಾರಂಭ ಆಗ್ತದೆ. ಪ್ರತಿಯೊಂದು ಪಂಚಾಯತಿ ಕೂಡ ಇಂಥ ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮ, ಕ್ರೀಡೆ ಇವೆಲ್ಲ ಕೂಡ ಐಕ್ಯತೆಯನ್ನು ಮೂಡಿಸುವಂತ, ಒಗ್ಗಟ್ಟಾಗಿ ಮೂಡಿಸುವಂತ ಯುವಕ ಸಂಘಗಳು ಪ್ರಾರಂಭ ಆಗ್ತದೆ. 200-250 ಜನ ಯುವಕರು ಸಂಘಟನೆ ಆಗ್ಬೋದು. ಒಂದು ವರ್ಷಕ್ಕೆ 10 ಲಕ್ಷ ರೂಪಾಯಿ ಒಂದು ಪಂಚಾಯತಿಗೆ ಇಂಥ ಯುವಕರ ಸಂಘಟನೆ, ಯುವಕರ ಪ್ರತಿಭೆಗಳನ್ನ ಗುರುತಿಸಲಿಕ್ಕೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಈಗ ರೂಪಿಸಿದ್ದೇನೆ. ಬರೀ ನಿಮ್ಮ ರಾಮನಗರಕ್ಕೆ ಅಂತ ಯುವಕ ಸಂಘಗಳಿಗೆ 4 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಕೂಡ ಬರುವಂತಹ ಕಾರ್ಯಕ್ರಮ ಕೂಡ ಈಗಾಗಲೇ ನಾನು ರೂಪಿಸಿದ್ದೇನೆ.